ಅತ್ಯಾಚಾರ ಪ್ರಕರಣದಲ್ಲಿ ಜೀವಾವಧಿ ಶಿಕ್ಷೆಗೆ ಒಳಗಾಗಿ ಬೆಂಗಳೂರಿನ ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹದಲ್ಲಿರುವ ಹಾಸನ ಲೋಕಸಭಾ ಕ್ಷೇತ್ರದ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ತಮಗೆ ನಿಯೋಜಿಸಲಾದ ಜೈಲಿನ ಕೂಲಿ ಕೆಲಸಕ್ಕೆ ಹಾಜರಾಗದೆ ಆರಾಮವಾಗಿ ದಿನ ಕಳೆಯುತ್ತಿದ್ದಾರೆ ಎಂಬ ಮಾಹಿತಿ ಸದ್ಯ ಬೆಳಕಿಗೆ ಬಂದಿದೆ. ಮನೆ ಕೆಲಸದಾಕೆ ಮೇಲಿನ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯವು ಕಳೆದ ವರ್ಷ ಪ್ರಜ್ವಲ್ ರೇವಣ್ಣಗೆ ಜೀವಾವಧಿ ಶಿಕ್ಷೆ ವಿಧಿಸಿತ್ತು. ನಿಯಮಾವಳಿಗಳ ಪ್ರಕಾರ ಸಜಾ ಖೈದಿಯಾದ ಬಳಿಕ ಅವರು ಕಾರಾಗೃಹದ ಗ್ರಂಥಾಲಯದ ಸಹಾಯಕನ ಕೆಲಸವನ್ನ ತಾವೇ ಆರಿಸಿಕೊಂಡಿದ್ದರು. ಈ ಕೆಲಸಕ್ಕೆ ಪ್ರತಿದಿನ 520 ರೂಪಾಯಿ ದಿನಕೂಲಿ ಕೂಡ ನಿಗದಿಯಾಗಿತ್ತು. ಆದರೆ ಆರಂಭದಲ್ಲಿ ಕೆಲವು ಗಂಟೆಗಳ ಕಾಲ ಕೆಲಸ ಮಾಡುತ್ತಿದ್ದ ಮಾಜಿ ಸಂಸದ ಆನಂತರ ಗ್ರಂಥಾಲಯದ ಕಡೆ ತಲೆ ಹಾಕಿಯೇ ಇಲ್ಲ ಎಂದು ಕಾರಾಗೃಹದ ಉನ್ನತ ಮೂಲಗಳು ತಿಳಿಸಿವೆ. ಪ್ರಸ್ತುತ ಪ್ರಜ್ವಲ್ ರೇವಣ್ಣ ವಿರುದ್ಧ ಇನ್ನು 4 ಪ್ರಕರಣಗಳು ನ್ಯಾಯಾಲಯದಲ್ಲಿ ವಿಚಾರಣೆ ಹಂತದಲ್ಲಿದ್ದು, ಕೋರ್ಟ್ ವಿಚಾರಣೆಯ ಕಾರಣ ಮುಂದಿಟ್ಟು ಅವರು ಕೆಲಸಕ್ಕೆ ಚಕ್ಕರ್ ಹಾಕುತ್ತಿದ್ದಾರೆ ಎನ್ನಲಾಗ್ತಿದೆ. ಇನ್ನುಳಿದ ಸಮಯವನ್ನ ಅವರು ಯೋಗ, ಧ್ಯಾನ ಹಾಗೂ ಪುಸ್ತಕ ಓದುತ್ತಾ ಕಳೆಯುತ್ತಿದ್ದಾರೆ. ಜೈಲಿನ ಅಧಿಕಾರಿಗಳು ಕೂಡ ಕೆಲಸಕ್ಕೆ ಹಾಜರಾಗುವಂತೆ ಅವರಿಗೆ ಕಟ್ಟುನಿಟ್ಟಿನ ತಾಕೀತು ಮಾಡಿಲ್ಲ. ಕಾರಾಗೃಹದಲ್ಲಿ ನಿಯಮಿತವಾಗಿ ಶ್ರಮದಾನ ಮಾಡುವುದರಿಂದ ಕೈದಿಗಳ ಒಳ್ಳೆಯ ನಡವಳಿಕೆ ಸಾಬೀತಾಗತ್ತೆ ಹಾಗೂ ಸನ್ನಡತೆ ಆಧಾರದ ಮೇಲೆ ಅವಧಿ ಪೂರ್ವ ಬಿಡುಗಡೆಗೆ ಶಿಫಾರಸು ಮಾಡಲು ಅನುಕೂಲವಾಗುತ್ತೆ. ಆದರೆ ಕೆಲಸ ಮಾಡದಿದ್ರೆ ಅಂತಹ ಸೌಲಭ್ಯ ಸಿಗುವುದಿಲ್ಲ ಎಂದು ಅಧಿಕಾರಿಗಳು ಹೇಳಿದ್ದಾರೆ. ಆದಾಗ್ಯೂ ಕೂಡ ಜೈಲಿನಲ್ಲಿ ಸದ್ಯ ಸುಮಾರು 500 ಖೈದಿಗಳಿಗೆ ಮಾತ್ರ ಕೆಲಸ ನೀಡಲು ಸಾಧ್ಯವಿರುವುದರಿಂದ ಶ್ರಮದಾನವನ್ನ ಕಡ್ಡಾಯಗೊಳಿಸಿಲ್ಲ ಎಂದು ಸದ್ಯ ಅಧಿಕಾರಿಗಳು ಸ್ಪಷ್ಟಪಡಿಸಿದ್ದಾರೆ.